ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಫಾರ್ಮೇಟಿವ್ ಅಸೆಸ್ಮೆಂಟ್ 1ರ ಪ್ರಶ್ನೆ ಪತ್ರಿಕೆನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಸೊ ಇದು ನೀವು ಬರೆಯುವಂತಹ ನಿಮ್ಮ ಟೆಸ್ಟ್ಗೆ ಬಹಳ ಯೂಸ್ಫುಲ್ ಆಗ್ತದೆ. ಸೊ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ನಾನು FA ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದು ನಿಮ್ಮ ಟೆಸ್ಟಿಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಡೂ ಆ್ಯಸ್ ಡಿರೆಕ್ಟೆಡ್ ಬಿಲೋ. ಸೊ ಇಲ್ಲಿ 4 ಕ್ವಶನ್ಸ್ ಇರ್ತದೆ. ಫಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಸೊ ಇಲ್ಲಿ ಕರೆಕ್ಟಾಗಿರೋ ಕ್ವಶನ್ ಟ್ಯಾಗನ್ನು ಚೂಸ್ ಮಾಡಬೇಕು. ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಸೊ ಕರೆಕ್ಟಾಗಿರುವಂತಹ ಕ್ವಶನ್ ಟ್ಯಾಗ್ ಯಾವುದಂದರೆ ವಸಂಟ್ ಇಟ್ ಆಗಿರ್ತದೆ. ಸೊ ಈ 4 ಆಪ್ಷನಲ್ಲಿ ವಸಂಟ್ ಇಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರಾಪ್ರಿಯೇಟ್ ವರ್ಡ್ಸ್. ಸೊ ಕರೆಕ್ಟಾಗಿರೋ ವರ್ಡ್ಸನ್ನು ಸೆಲೆಕ್ಟ್ ಮಾಡಿ ಬರೀಬೇಕು. ಇಫ್ ಐ ಹ್ಯಾಡ್ ಮನಿ ಐ ಡ್ಯಾಶ್ ಬಾಟ್ ಸ್ವೀಟ್ಸ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಕರೆಕ್ಟಾಗಿರುವಂಥದ್ದು ವುಡ್ ಹ್ಯಾವ್ ಬಾಟ್ ಸ್ವೀಟ್ಸ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ಸ್. ಸೊ ಇಲ್ಲಿ ಕರೆಕ್ಟಾಗಿರೋ ಇನ್ಫಿನಿಟಿವನ್ನು ನಾವು ಸೆಲೆಕ್ಟ್ ಮಾಡಬೇಕು. ಬಹಳ ಈಸಿ ಮಕ್ಕಳ. ಟೂ ಜೊತೆ ಇರೋ ಅಂಥದ್ದೇ ನಿಮಗೆ ಈಸಿ ಒಂದು ಕೂಡ್ ಮೆಥಡಲ್ಲಿ ಇಟ್ಕೊಳ್ಬೋದ್ರೆ ಟೂ ಜೊತೆ ಇರುವಂಥದ್ದೇ ನಿಮಗೆ ಇನ್ಫಿನಿಟಿವ್ ಆಗಿ ಬರೀತೀರಾ. ಬಾಲೇಶ್ವರ್ ವಾಸ್ ಟ್ರೈಯಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್. ಸೊ ಇಲ್ಲಿ ಟು ಹೋಲ್ಡ್ ಇಸ್ ದ ಕರೆಕ್ಟ್ ಇನ್ಫಿನಿಟಿವ್. ಹಾಗಾಗಿ ಆಪ್ಷನ್ ಡಿ, ಟು ಹೋಲ್ಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಕರೆಕ್ಟಾಗಿರೋ ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಬರೀಬೇಕು. ಬಾಲೇಶ್ವರ್, ಹೌ ಆರ್ ಯು ರೋಮಾ? ರೋಮಾ, ಫೀಲಿಂಗ್ ಬೆಟರ್ ನೌ. ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್, ಐ ಆಮ್ ಗ್ರೇಟ್ಫುಲ್ ಟು ಯು. ಸೊ ಅದಕ್ಕೆ ಅಂಡರ್ಲೈನ್ ಎಳೆದಿರುವಂಥ ಈ ಒಂದು ಲೈನ್ಗೆ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ಏನಪ್ಪ ಅಂದರೆ, ಸೊ ಶಿ ಈಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ರೋಮಾ ಬಾಲೇಶ್ವರ್ಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತಾ ಇದ್ದಾಳೆ. ಹಾಗಾಗಿ ಆಪ್ಷನ್ ಸಿ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ಸೊ ಇಲ್ಲಿ ನೋಡಿ, ನಾವು 5th ಕ್ವಶನ್ ನೋಡೋಣ. ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಇನ್ ಅನ್ಯೂಶುವಲ್ ಮಾರ್ಚ್. ಸೊ ಇಲ್ಲಿ ಒಂದೇ ಕ್ವಶನ್ನು 2 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಇದು 2 ಅಂಕದ ಪ್ರಶ್ನೆ. ಸೊ ದ ಸ್ಟೂಡೆಂಟ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ನೋಟಿಸ್ ಟು ಬ್ರಿಟಿಷ್ ಕಲೆಕ್ಟರ್ to quit India. It was an unusual march because the students marched in complete silence. There were no slogan, no shouts, just the shuffles of feet, the drip of rain and low murmur from the watching crowd. ಸೊ ಇದಿಷ್ಟು ಆನ್ಸರನ್ನು ನೀವು ಅದಕ್ಕೆ ಬರೆದ್ರೆ ಕಂಪ್ಲೀಟ್ 2 ಅಂಕ ಸಿಗ್ತದೆ. ನೆಕ್ಸ್ಟ್ 7th ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಸೊ ಇಲ್ಲಿ ನಮಗೆ ಲಾಂಗ್ ಆನ್ಸರನ್ನು ನೀವು ಬರೀಬೇಕಾಗ್ತದೆ ಮಕ್ಕಳೇ. ಈಸಿ ಕ್ವಶನ್ ನೋಡಿ, ಹೀರೋ ಚಾಪ್ಟರಿಂದ. ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ SA1 ಆ್ಯಂಡ್ ಫೈನಲ್ ಎಕ್ಸಾಮ್ SA2 ಆಲ್ಸೋ. ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ about a village lad who had fought bravely against a tiger while he was returning home by the jungle path. Swami argued that a boy could not fight a tiger. It had to be a strong grown-up person. His father disagreed, saying that courage was more important. Swami was not ready to accept this. His father then challenged him to show this courage by sleeping alone in the office room that night. While Swami was sleeping there, he saw a dark figure, believing it to be a devil. Swami dug his teeth into its leg. It turned out to be a notorious burglar whose loud cry brought others to the scene. The burglar was caught and Swami became a hero overnight. ಸೊ ಇದಿಷ್ಟು ಆನ್ಸರನ್ನು ನೀವು ಅದಕ್ಕೆ ಬರೆದ್ರೆ ಮಕ್ಕಳ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 7th ಕ್ವಶನ್, ಹೌ ವಾಸ್ ಗ್ರ್ಯಾಂಡ್ ಮಾ ಏಬಲ್ ಟು ಗೆಟ್ ಹರ್ ಹೌಸ್ ಬಿಲ್ಟ್ ಇನ್ ಅ ಟ್ರೀ. ಸೊ ಇಟ್ ಈಸ್ ಆಲ್ಸೋ ವೆರಿ ಈಸಿ. ಆಫ್ಟರ್ ದ ರೆಸ್ಕ್ಯೂ, ಡಾಕ್ಟರ್ ರೆಕಮೆಂಡೆಡ್ 1 week of bed rest. ವೆನ್ ಗ್ರ್ಯಾನಿ ಫೆಲ್ಟ್ ಸ್ಟ್ರಾಂಗರ್, ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್ ಶಿ ವುಡ್ ಲೈ ದೇರ್ ನೋ ಲಾಂಗರ್. ಶಿ ಕಾಲ್ಡ್ ಹರ್ ಸನ್ ಆ್ಯಂಡ್ ಡಿಮ್ಯಾಂಡೆಡ್ ಅ ಹೌಸ್ ಆನ್ ದ ಟ್ರೀ ಟಾಪ್. ಹರ್ ಸನ್ ವಾಸ್ dutiful, fulfilled her wish with the help of his son. She moved to a house on the treetop. She enjoyed her olden days happily. ಸೊ ಅದಷ್ಟನ್ನು ನೀವು
ಕಂಪ್ಲೀಟಾಗಿ ನೀವು ಬರಿತಾ ಹೋಗಿ ಮಕ್ಕಳ. ಸೊ ಈಸಿಯಾಗಿದೆ. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ ಸೊ ತುಂಬ ಬಾರಿ ಈ ಕ್ವಶನ್ ನಿಮಗೆ ಸಮ್ಮರಿನಲ್ಲಿ ಕೇಳ್ತಾರೆ. 3 to 4 ಮಾರ್ಕ್ಸಲ್ಲಿ ಈ ಕ್ವಶನ್ಸ್ ಇರ್ತದೆ. ಸೊ ಹಾಗಾಗಿ ಅದಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 8th ಮೇನಲ್ಲಿ ಎಕ್ಸ್ಟ್ರಾಕ್ಟ್ಸ್ ಇದೆ ಮಕ್ಕಳ. ಒಂದೇ ಎಕ್ಸ್ಟ್ರಾಕ್ಟ್ಸ್ ಇರೋ ಅಂಥದ್ದು. 8th ಕ್ವಶನ್ ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಈ ಶೌಟೆಡ್. ಹೂ ಶೌಟೆಡ್ ಲೈಕ್ ದಿಸ್. ಯಾರು ಶೌಟ್ ಮಾಡೋ ಅಂಥದ್ದು? ಸೊ ಬಾಲೇಶ್ವರ್ ಮಿಶ್ರಾ. ಹೂ ವಾಸ್ ಹರ್ ರೆಫರ್ ಟು. ಯಾರಿಗೆ ರೆಫರ್ ಮಾಡ್ತಾ ಇದ್ದಾರೆ? ಹೂ ವಾಸ್ ಹರ್, ಯಾರನ್ಗೋಸ್ಕರ ಅವನು ರೆಫರ್ ಮಾಡ್ತಾ ಇದ್ದಾನೆ? ರೋಮಾ ತಲ್ರೇಚ. ವೈ ಶಿ ನೀಡೆಡ್ ಹೆಲ್ಪ್. ಯಾಕೆ ಅವಳಿಗೆ ಹೆಲ್ಪ್ ಬೇಕಾಗಿತ್ತು? ಬಿಕಾಸ್ ಶಿ ಹ್ಯಾಡ್ ಫಾಲನ್ ಫ್ರಮ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ವಾಸ್ ಸೀರಿಯಸ್ಲಿ ಇಂಜೂರ್ಡ್. ನೆಕ್ಸ್ಟ್ ಲಾಸ್ಟ್ ಮೇನ್ ಕೋಟ್ ಫ್ರಮ್ ಮೆಮೊರಿ ಇದೆ. 4 ಮಾರ್ಕ್ಸಿಗೆ ಮಕ್ಕಳ. ಆಬ್ವಿಯಸ್ಲಿ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ವಾಲಿಟಿ ಆಫ್ ಮರ್ಸಿಯನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 4 ಮಾರ್ಕ್ಸಿಗೆ ಸಿಗುತ್ತೆ. ಸೊ ಇದಿಷ್ಟು ನಿಮ್ಮ ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳ. ನೋಡಿ, ಒಂದು ಬಾರಿ ಇನ್ನೊಂದು ಸರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಪ್ಯಾಟ್ರನಲ್ಲಿ ನಿಮ್ಮ FA1 ಟೆಸ್ಟ್ ಇರ್ತದೆ. ಸೊ ಎಲ್ಲ ಸಬ್ಜೆಕ್ಟಿಗೂ ನಾನು ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ಸೊ ಅದು ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.